ಆಕಾಶವಾಣಿ ಹಾಸನ. ವಿಭಿನ್ನ ಕ್ಷೇತ್ರಗಳಲ್ಲಿ ಅನುಕರಣೀಯವಾಗಿ ಕಾಯಕ ಮಾಡುತ್ತಿರುವ ವ್ಯಕ್ತಿಗಳನ್ನು ಪರಿಚಯಿಸುವ ಕಾರ್ಯಕ್ರಮ ಆಕಾಶದೀಪ. ಹಾಸನದ ಸುಧಾ ನಟರಾಜ್ ಅವರೊಡನೆ ಆತ್ಮೀಯ ಮಾತುಕತೆ. ಇವರೊಂದಿಗೆ ಪುಟ್ಟಸ್ವಾಮಿ ಪೀತರಿಕೆರೆ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ಆಕಾಶದೀಪ ಜೀವನ ಬೆಳಗುವ ದೀಪಗಳು ಕಾರ್ಯಕ್ರಮಕ್ಕೆ ಸ್ವಾಗತ. ಸಂಗೀತ ಅಂದರೆ ಎಲ್ಲರಿಗೂ ಪ್ರಿಯವಾದದ್ದು. ಸಂಗೀತ ಎಲ್ಲರಿಗೂ ಇಷ್ಟವಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಸಂಗೀತಗಾರರೇ. ಶಾಸ್ತ್ರೀಯವಾಗಿ ಕಲಿದೇ ಇದ್ದರೂ ಕೂಡ ಒಂದಿಷ್ಟು ಹಾಡನ್ನು ಹಾಡುವಂತಹ ಮನಸ್ಸು ಎಲ್ಲರಿಗೂ ಇದ್ದೇ ಇರುತ್ತೆ. ಕೆಲವರು ಹಾಡ್ಕೊಳ್ತಾ ಇರ್ತಾರೆ. ಹಾಗಾಗಿ ಸಂಗೀತ ಎಲ್ಲರನ್ನ ಸೆಳೆಯುತ್ತೆ. ಅದನ್ನೇ ತಮ್ಮ ಬದುಕಿನಲ್ಲಿ ತಂದುಕೊಂಡಿರುವಂತಹ ಅನೇಕರು ನಮ್ಮ ಜೊತೆಯಲ್ಲಿ ಇದ್ದಾರೆ. ಹಾಸನದ ಸುಧಾ ನಟರಾಜ್ ಅವರು ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ಅವರ ಜೊತೆಯಲ್ಲಿ ಒಂದು ಆತ್ಮೀಯ ಮಾತುಕತೆ, ಅವರ ಪರಿಚಯ, ಅವರು ಬೆಳೆದು ಬಂದಂತಹ ಪರಿಸರ, ಹಾಗೆ ಸಂಗೀತ ಕ್ಷೇತ್ರದ ಬಗ್ಗೆ ಯಾಕೆ ಅವರಿಗೆ ಸೆಳೆತ ಉಂಟಾಯಿತು, ಇವೆಲ್ಲ ವಿಚಾರವನ್ನು ಒಂದೊಂದಾಗಿ ಕೇಳೋಣ ಸುಧಾ ಅವರಿಗೆ. ಸುಧಾ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ತಮ್ಮ ಪರಿಚಯ ಹೇಳಿ. ನೀವು ಸುಧಾ ನಟರಾಜ್ ಅಂತ ಹೇಳಿ, ವಿದೂಷಿ. ತಾವು ಶಾಸ್ತ್ರೀಯ ಸಂಗೀತವನ್ನು ಕರಗತ ಮಾಡಿಕೊಂಡಿದ್ದೀರಿ. ಬಹಳಷ್ಟು ಶಿಷ್ಯರಿಗೆ ಕಲಿಸಿದ್ದೀರಿ, ಬೆಳೆಸಿದ್ದೀರಿ. ನಿಮ್ಮಿಂದ ಬೆಳೆದು ಬಂದಂತಹ ಶಿಷ್ಯರು ತುಂಬ ಕಡೆ ಒಳ್ಳೆ ಹಾಡುಗಾರರಾಗಿದ್ದಾರೆ. ಇದೆಲ್ಲ ಬಹಳ ಸಂತೋಷದ ವಿಚಾರ. ತಾವು ಹಾಸನದವರು ಅನ್ನೋದೇ ಒಂದು ಹೆಮ್ಮೆಯ ವಿಚಾರ. ಹೇಳಿ, ತಮ್ಮ ಪರಿಚಯ ಹೇಳಿ. ನಾನು ಹುಟ್ಟಿದ್ದು ಗೊರೂರು. ತಾಯಿ ನಾಗಲಕ್ಷ್ಮಿ ಕೃಷ್ಣಮೂರ್ತಿ, ತಂದೆ PWDನಲ್ಲಿ ಅಕೌಂಟ್ಸ್ ಆಫೀಸರ್ ಆಗಿದ್ದರು, ಕೃಷ್ಣಮೂರ್ತಿ ಅಂತ. ನಾ ಮುಂದೆ ಬೆಳೆದಿದ್ದೆಲ್ಲ ಹಾಸನದಲ್ಲಿನೇ, ಎಜುಕೇಷನ್ ಕೂಡ ಹಾಸನದಲ್ಲಿ. ಚಿಕ್ಕ ವಯಸ್ಸಿನಲ್ಲಿದ್ದಾಗಲೇ ಅಮ್ಮನಿಗೆ, ನನ್ನ ಅಜ್ಜಿಗೆ, ಎಲ್ಲರಿಗೂ ಸಂಗೀತದ ಮೇಲೆ ಬಹಳ ಒಲವಿತ್ತು. ನಮಗೆ ಸಂಗೀತ ಕಲಿಸೋದಕ್ಕೆ ಅಮ್ಮನಿಗೆ ಅಪ್ಪನಿಗೆ ಇಬ್ಬರಿಗೂ ಬಹಳ ಇಷ್ಟ ಆಗಿದ್ದಾದ್ರಿಂದನೇ ನಾನು ನನ್ನ ತಂಗಿ ಇಬ್ಬರು ಒಟ್ಟಿಗೆ ಸಂಗೀತವನ್ನು ಅಭ್ಯಾಸ ಮಾಡಿದ್ದು. ನಮ್ಮ ಮನೆಯ ಹತ್ತಿರನೇ ನಾಗರಾಜ ಭಾಗವತರಂತ ಒಬ್ಬ ದೊಡ್ಡ ಸಂಗೀತ ವಿದ್ವಾಂಸರಿದ್ದರು. ಅವರ ಕೃಪಾವೃಷ್ಟಿಯಿಂದ ಅವರು ನಮ್ಮ ಮನೆಗೆ ಬಂದು ಸಂಗೀತವನ್ನು ನಮಗೆ ಕಲಿಸ್ಕೊಡ್ತಾ ಇದ್ದರು. ತುಂಬ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಸಂಗೀತ ಅಭ್ಯಾಸ ಪ್ರಾರಂಭ ಆಯಿತು. ಮನೆಯಲ್ಲಿ ಸಂಗೀತಕ್ಕೆ ಒಳ್ಳೆಯ ವಾತಾವರಣವಿತ್ತು ಅಂತ ಹೇಳಿದಿರಿ. ಯಾಕೆಂದರೆ ಮನೆಯ ಪರಿಸರ ಬಹಳ ಮುಖ್ಯ ಆಗುತ್ತೆ. ಮಕ್ಕಳು ಚೆನ್ನಾಗಿ ಓದಬೇಕು, ಒಂದು ಒಳ್ಳೆಯ ಉದ್ಯೋಗ ತಗೋಬೇಕು, ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳಾಗಬೇಕು ಅನ್ನೋ ಕನಸು ಬಹಳಷ್ಟು ಪೋಷಕರಿಗೆ ಇರುತ್ತೆ. ಈ ಕಲಾಕ್ಷೇತ್ರವನ್ನು ಆರಿಸ್ಕೊಳ್ತೀವಿ ಅಂದಾಗ ಕೆಲವು ಕುಟುಂಬಗಳಲ್ಲಿ ಅದು ಪ್ರಿಯವಾಗೋದಿಲ್ಲ. ಕೆಲವರು ಅದನ್ನು ತುಂಬ ಪ್ರೀತಿಸ್ತಾರೆ. ಕಲಾವಿದರಾಗೋದು ಅಷ್ಟು ಸುಲಭದ ವಿಚಾರ ಅಲ್ಲ. ಎಲ್ಲರೂ ಕಲಾವಿದರಾಗೋದಿಲ್ಲ. ಕಲಾವಿದರಾಗ್ತೀವಿ, ಕಲಾಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ ಅನ್ಬೇಕಾದ್ರೆ ನಮ್ಮಲ್ಲಿ ಆ ಕಲೆಯ ಗಂಧ ಇರಬೇಕು. ಎಲ್ಲರೂ ಹಾಡುಗಾರರಾಗಲಿಕ್ಕೆ ಆಗೋದಿಲ್ಲ, ಎಲ್ಲರೂ ಕವಿಗಳಾಗಲಿಕ್ಕೆ ಆಗೋದಿಲ್ಲ. ಅದು ಕೆಲವರಿಗೆ ಮಾತ್ರ ಸಾಧ್ಯ ಆಗುತ್ತೆ. ಕೆಲವರು ಪ್ರಯತ್ನದಿಂದ ಆಗ್ತಾರೆ, ಕೆಲವರು ಅವರಿಗೆ ದೈವದತ್ತವಾಗಿ ಕಲೆ ಬಂದಿರುತ್ತೆ. ನಿಮಗೆ ಸಂಗೀತದ ಪ್ರಭಾವ ಯಾರಿಂದ ಆಗಿದೆ ಹೆಚ್ಚಿಗೆ ಅಂದರೆ? ಮುಖ್ಯವಾಗಿ ನನ್ನ ತಾಯಿಗೆ ಮತ್ತು ತಂದೆಗೆ ಇಬ್ಬರಿಗೂ ಸಂಗೀತದ ಮೇಲೆ ವಿಪರೀತವಾದ ಒಲವು. ಮತ್ತು ನನ್ನ ತಂದೆ ಹಾಡ್ತಾ ಇದ್ದರು. ನಾನು ಆವಾಗಲೇ ಹೇಳಿದಾಗೆ ನನ್ನ ಇಬ್ಬರು ಅಜ್ಜಿರು ಕೂಡ ಸಂಗೀತಗಾರರೇ, ಸಂಗೀತವನ್ನು ಅಭ್ಯಾಸನ ಮಾಡ್ತಾಯಿದ್ರು. ಮತ್ತು ದೊಡ್ಡ ದೊಡ್ಡ ಸಂಗೀತ ಕೀರ್ತನೆಗಳ ಪುಸ್ತಕನೇ ಇಟ್ಕೊಂಡು ಹಾಡ್ಕೊಳ್ತಾ ಇದ್ದರು. ಆಗಿನ ಕಾಲದಲ್ಲಿ ಅವರಿಗೆ ಪಾಠ ಸಿಸ್ಟಮ್ಯಾಟಿಕ್ ವೇನಲ್ಲಿ ಪಾಠ ಒಂದು ಗುರುಗಳಿಂದ ಕಲಿಯೋದಕ್ಕಾಗದೆ ಹೋದ್ರೂ ಹಲವಾರು ಹಾಡುಗಳನ್ನು ಬಾಯಿಂದ ಬಾಯಿಗೆ ಕಲಿಯೋ ವಿಧಾನದಲ್ಲಿ ಅವ್ರುಗಳು ಕಲ್ತ್ಕೊಂಡಿದ್ರು. ನಾವು ಅಭ್ಯಾಸ ಮಾಡುವಾಗಲೂ ಕೂಡ ನನ್ನ ಅಜ್ಜಿ ಕೂತ್ಕೊಂಡಿದ್ರೆ ಅಲಂಕಾರ, ವರ್ಣ ಇವನ್ನೆಲ್ಲ ತಿದ್ದುತ್ತಾ ಇದ್ರು ಕೂಡ. ನಾವೇನಾದರೂ ತಪ್ಪು ಹಾಡಿದ್ರೆ ತಿದ್ದುತ್ತಾ ಇದ್ರು. ಅಷ್ಟರ ಮಟ್ಟಕ್ಕೆ ಅವ್ರಿಗೆ ಸಂಗೀತ ಬರ್ತಾ ಇತ್ತು. ಸೊ ಅಲ್ಲಿಂದ ಸಂಗೀತದ ಮೇಲೆ ಒಲವು ಶುರು ಆಯಿತು. ಆದರೂ ಕೂಡ ಓದೋವಾಗ ಸ್ಕೂಲ್ನ ಫ್ರೆಂಡ್ಸ್ ಎಲ್ಲ ಆಟ ಆಡೋದು, ಓದೋದ್ರ ಜೊತೆಗೆ ಬೇರೆದು ಮಾಡ್ಕೊಳಕ್ಕೆ ಹೋಗೋರು. ನಮಗೇನಾಗೋದು ಅಂದರೆ ಸ್ಕೂಲು, ಟೆಸ್ಟು, ಎಕ್ಸಾಮು ಇವುಗಳಿಗೆ ಓದೋಕ್ಕೆ ಅಂತ ಅವರೆಲ್ಲ ಕೂತ್ಕೊಂಡಿದ್ದಾಗ ನಾವು ಸಂಗೀತ ಕಲ್ತೇನೆ ಆಮೇಲೆ ಓದಕ್ಕೆ ಹೋಗಬೇಕಾಗ್ತಾಯಿತ್ತು. ಅದೊಂಥರ ತಾಯಿ ಸಂಗೀತ ಕಲಿತು ಮುಂದಿನ ಕೆಲಸ ಮಾಡಬೇಕು ಅನ್ನೋ ಹಾಗೆ ನಮ್ಮನ್ನು ತಯಾರು ಮಾಡ್ತಾಯಿದ್ರು. ಹಾಗಾಗಿ ಅದೊಂಥರ ಡೈಲಿ ರೊಟೀನ್ ಥರ ಸಂಗೀತ ಅಭ್ಯಾಸ ಆಗ್ತಾ ಬಂತು. ಅಂದರೆ ಅದರ ಬಗ್ಗೆ ನಿಮಗೆ ಒಲವು ಅಪಾರವಾಗಿತ್ತು. ಅದು ಸುಪ್ತವಾಗಿತ್ತು. ಅದಕ್ಕೆ ಪ್ರೋತ್ಸಾಹವನ್ನು ಕೊಟ್ಟು ಹೆಚ್ಚು ಮಾಡಿದ್ರು. ಅದು ಬಹಳ ಮುಖ್ಯ ಆಗುತ್ತೆ. ಸಂಗೀತದಲ್ಲಿ ನಾನಾ ಪ್ರಕಾರಗಳನ್ನು ನೋಡ್ತೇವೆ. ಎಲ್ಲಕ್ಕೂ ಮೂಲ ಜನಪದ. ಜನಪದವೇ ಮೂಲ. ಅದು ವಾದ್ಯಗಳಾಗಿರಬಹುದು
ಅಥವಾ ಹಾಡುಗಾರಿಕೆ ಆಗಿರಬಹುದು, ಯಾವುದೇ ಆಗಿರಬಹುದು. ಅದು ಶಾಸ್ತ್ರೀಯ ಹಂತಕ್ಕೆ ಬರಬೇಕಾದ್ರೆ ಹಲವಾರು ವರ್ಷಗಳು ತಗೊಂಡಿವೆ, ಅದೇ ಸಹಸ್ರಾರು ವರ್ಷಗಳು ಆಗಿರಬಹುದು. ನಮ್ಮ ಮೂಲ ಜನಪದವೇ ಆಗಿರೋದ್ರಿಂದ ನೀವು ಶಾಸ್ತ್ರೀಯ ಗಾಯಕರು ಬರೀ ಶಾಸ್ತ್ರೀಯ ಕೃತಿಗಳನ್ನೇ ಹಾಡ್ತೀರಿ ಸಾಮಾನ್ಯವಾಗಿ. ನಿಮಗೇನಾದರೂ ಜನಪದ ಭಾವಗೀತೆಗಳು ಈ ಥರ ಹಾಡುವಂತಹ ಒಂದು ಆಸಕ್ತಿ ಇದೆಯಾ, ಹೇಗೆ ಅಂತ? ಹಾಡು ಅಂತ ಅಂದಮೇಲೆ ಅದು ಮೊದಲಿಗೆ ನೀವು ಹೇಳ್ದಂಗೆ ಜನಪದ ಅಂತ ಹೇಳಿದ್ರಿ, ಪ್ರಾರಂಭ ಆಗೋದು ಮನೆಯಲ್ಲಿ ಸರಿಗಮಪ ಅಂತ ಪ್ರಾರಂಭ ಆಗಲ್ಲ. ನಮಗೆ ಸಂಗೀತ ಕಲಿಸ್ಬೇಕು ಅನ್ನೋದು ಮೊದಲಿಗೆ ನಮ್ಮ ಮನೆಯಲ್ಲಿರೋರಿಗೆ ಗೊತ್ತಾಗೋದೇನೆ ನಾವು ಏನೇನೋ ಹಾಡಿದ್ದನ್ನು ಕೇಳಿಸ್ಕೊಂಡು, ಯಾರೋ ಹೇಳೋದೋ ಕೇಳಿಸ್ಕೊಂಡು ನಾವು ಮಕ್ಕಳಿದ್ದಾಗಲೇ ಏನೋ ಹಾಡನ್ನು ಹೇಳಿರ್ತೀವಿ. ಅವಾಗ ಇವಳು ವಾಯ್ಸ್ ಇಷ್ಟು ಚೆನ್ನಾಗಿದೆಯಲ್ಲ, ನಾವು ಕಲಿಸೋಣ ಸಂಗೀತ ಅನ್ನೋದು ಪೇರೆಂಟ್ಸಿಗೆ ಬಂದು ಆಮೇಲೆ ಅವರು ಶಾಸ್ತ್ರೀಯವಾಗಿ ಕಲಿಸ್ತಾ ಹೋಗಿದ್ದು. ಶಾಸ್ತ್ರೀಯವಾಗಿ ಕಲಿಸ್ತಾ ಹೋದರೂ ಕೂಡ ಮಧ್ಯದಲ್ಲಿ ಹಲವಾರು ಕಾಂಪಿಟೇಷನ್, ಸ್ಕೂಲ್ ಅಂದಮೇಲೆ ಕಾಂಪಿಟೇಷನ್ಸು ಅದು ಇದು ಅಂತಿರೋದು, ಪದ್ಯಗಳನ್ನೇ ನಾವು ರಾಗ ಹಾಕ್ಕೊಂಡು ಹಾಡೋದು, ನಮಗೆ ಬಂದಿದ್ದ ರಾಗಗಳೆಲ್ಲ ಹಾಡ್ಕೊಳ್ಳೋದು, ಜಾನಪದ ಹಾಡೋದು, ಭಾವಗೀತೆ ಹಾಡೋದು, ಇವೆಲ್ಲ ನಡ್ಕೊಂಡು ಬಂತು. ಹಾಗೇನೆ ನೀವು ಮೂಲ ಜನಪದ ಅಂತ ಹೇಳ್ತೀರಿ, ಒಂದೊಳ್ಳೆ ಜನಪದ ಗೀತೆಯನ್ನು ಹೇಳಿ. ಶರಣು ಶರಣುವಯ್ಯ ಗಣನಾಯಕ, ನಮ್ಮ ಕರುಣದಿಂದಲಿ ಕಾಯೋ ಗಣನಾಯಕ. ಶರಣು ಶರಣುವಯ್ಯ ಗಣನಾಯಕ, ನಮ್ಮ ಕರುಣದಿಂದಲಿ ಕಾಯೋ ಗಣನಾಯಕ. ಎಳ್ಳುಂಡೆ ಜೇನುತುಪ್ಪ ಗಣನಾಯಕ, ನಮಗೆ ವಿದ್ಯಾವ ಕಲಿಸಯ್ಯ ಗಣನಾಯಕ. ಎಳ್ಳುಂಡೆ ಜೇನುತುಪ್ಪ ಗಣನಾಯಕ, ನಮಗೆ ವಿದ್ಯಾವ ಕಲಿಸಯ್ಯ ಗಣನಾಯಕ. ಶರಣು ಶರಣುವಯ್ಯ ಗಣನಾಯಕ, ನಮ್ಮ ಕರುಣದಿಂದಲಿ ಕಾಯೋ ಗಣನಾಯಕ. ಉಸ್ಲಿ ಕಾಯಿ ಕಡುಬು ಗಣನಾಯಕ, ನಿಮಗೆ ತಪ್ಪಾದೆ ಒಪ್ಪಿಸುವೆ ಗಣನಾಯಕ. ಉಸ್ಲಿ ಕಾಯಿ ಕಡುಬು ಗಣನಾಯಕ, ನಿಮಗೆ ತಪ್ಪಾದೆ ಒಪ್ಪಿಸುವೆ ಗಣನಾಯಕ. ಗೋನೆ ಮೇಗ್ಲ ಬಾಳೆಹಣ್ಣು ಗಣನಾಯಕ, ನಿಮಗೆ ಚಿಗುರೆಲೆ ಕಳಿ ಅಡ್ಕೆ ಗಣನಾಯಕ. ಹೊಯ್ ಶರಣು ಶರಣುವಯ್ಯ ಗಣನಾಯಕ, ನಮ್ಮ ಕರುಣದಿಂದಲಿ ಕಾಯೋ ಗಣನಾಯಕ. ನಮ್ಮ ಕರುಣದಿಂದಲಿ ಕಾಯೋ ಗಣನಾಯಕ, ನಮ್ಮ ಕರುಣದಿಂದಲಿ ಕಾಯೋ ಗಣನಾಯಕ. ನಮ್ಮ ಕರುಣದಿಂದಲಿ ಕಾಯೋ ಗಣನಾಯಕ, ನಮ್ಮ ಕರುಣದಿಂದಲಿ ಕಾಯೋ ಗಣನಾಯಕ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗಣೇಶ ಸ್ತುತಿ ಅನ್ನೋದು ಎಲ್ಲರಲ್ಲೂ ಅದು ಇದ್ದೇ ಇದೆ. ಅದು ಜನಪದರಲ್ಲೂ ಇದೆ. ಒಂದು ನಾಟಕ ಆಡುವಾಗ ಗಣೇಶನನ್ನು ಸ್ತುತಿಸಿ, ಮತ್ತು ಒಂದು ಶುಭ ಕಾರ್ಯ ಮಾಡಬೇಕಾದ್ರೆ ಗಣೇಶನನ್ನು ಸ್ತುತಿಸಿ, ಹೀಗೆ ನೀವು ಕೂಡ ಜನಪದದಲ್ಲಿ ಇರುವಂತಹ ಗಣೇಶ ಸ್ತುತಿಯನ್ನು ಬಹಳ ಸೊಗಸಾಗಿ ಹಾಡಿದ್ದೀರಿ. ಹೇಳಿ, ನಿಮ್ಮ ಮುಂದಿನ ವೈವಾಹಿಕ ಬದುಕು ಅದೆಲ್ಲ ಹೇಗೆ ಏನು ಅಂತ? ಬೇಸಿಕ್ ಎಜುಕೇಷನ್ ಸುಮಾರೆಲ್ಲ ಹಾಸನದಲ್ಲೇ ಆಯಿತು. BSc ಗ್ರ್ಯಾಜುಯೇಷನ್ ಮಾಡಿಕೊಂಡು ಆಮೇಲೆ MA ಮಾಡಿಕೊಂಡೆ. MA ಮಾಡ್ಕೊಂಡಿದ್ದು ಆ್ಯಕ್ಚುಲಿ ಸ್ವಲ್ಪ ಲೇಟಾಗಿ, ಡಿಗ್ರಿ ಮುಗಿದ ತಕ್ಷಣವೇ ಮದುವೆ ಆಗಿದ್ದರಿಂದ ಆಮೇಲೆ ನಿಧಾನವಾಗಿ ಯಾವುದರಲ್ಲಿ MA ಮಾಡಿದ್ರಿ? ಸೋಷಿಯಾಲಜಿ ಆಯ್ಕೆ ಯಾಕೆ ಮಾಡ್ಕೊಂಡಿದ್ದು ಅಂದರೆ, ನಾನು ಸಂಗೀತದಲ್ಲಿ ವಿದ್ವತ್ ಮಾಡ್ಕೊಂಡ್ಮೇಲೆ ಅದರಲ್ಲಿ ಒಂದು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಬೇಕು ಅಥವಾ PhD ಮಾಡಬೇಕು ಅನ್ನೋ ವ್ಯೂ ಇತ್ತು. ಅದಕ್ಕೋಸ್ಕರ ಮಾಡಿಕೊಂಡೆ. ಹಾಗಾಗಿ ನನಗೆ MA ಬೇಕು ಅಂತ ಮಾಡ್ಕೊಂಡಿದ್ದಷ್ಟೇ ಆವಾಗ. ಬಟ್ ಸಂಗೀತದಲ್ಲಿ ಸೀನಿಯರ್ ತನಕನೂ ನನ್ನ ನಾಗರಾಜ್ ಭಾಗವತರ ಸರ್ ಹತ್ರ ಕಲ್ತ್ಕೊಂಡಿದ್ದು. ಅದಾದ ನಂತರ ಮೇಘಮಾಲಾ ಸ್ವಾಮಿ, MG ಲಕ್ಷ್ಮಿ ಅಂತ, ಮತ್ತು ಹಲವಾರು ಗುರುಗಳು, ಆಮೇಲೆ ವಿದ್ವತ್ನಲ್ಲಿ ತುಂಬ ಜನದ ಹತ್ರ ಕಲ್ತ್ಕೊಂಡೆ. ಅದರಲ್ಲಿ ನನಗೆ ಮೇಯ್ನಾಗಿ ಹೇಳಬೇಕು ಅಂದರೆ ಶ್ರೀಕಂಠನ್ ಸರ್ ಹತ್ರನೂ ಕಲ್ತ್ಕೊಂಡೆ. ಹೌದು. ಆಮೇಲೆ ಸುಕನ್ಯಾ ಪ್ರಭಾಕರ್, MS ಶೀಲಾ ಅವ್ರ ಹತ್ರ ಕೂಡ ಸ್ವಲ್ಪ ಕಲ್ತ್ಕೊಂಡೆ. ಹೀಗೆ ಕೆಲವು ಆಯ್ಕೆ ಮಾಡಿಕೊಂಡು ಹಾಗೆ ಕಲ್ತ್ಕೊಂಡಿದ್ದಾಯಿತು. ಮತ್ತು ವಿದ್ವತ್ ಮಾಡ್ಕೊಂಡು ಸುಮಾರು 30-35 ವರ್ಷ ಆಯಿತು. ಆವಾಗಲಿಂದ ಸಂಗೀತ ಪಾಠವನ್ನು ಇಟ್ಕೊಂಡು ಪಾಠ ಮಾಡೋದು. ಇದು ನಿಮಗೆ ಹವ್ಯಾಸ? ಹವ್ಯಾಸ, ಹೌದು. ವೃತ್ತಿ ಅಲ್ಲ, ಪ್ರವೃತ್ತಿ. ಅದೇ ವೃತ್ತಿ, ಅದೇ ಪ್ರವೃತ್ತಿ ಇವಾಗ. ಸರಿ, ಪ್ರತಿಯೊಬ್ಬ ಗಾಯಕರಿಗೂ ಶಾಸ್ತ್ರೀಯ ಗಾಯನ ಇರಬಹುದು ಅಥವಾ ವಾದ್ಯ ನುಡಿಸುವಿಕೆ ಇರಬಹುದು, ಪ್ರತಿಯೊಬ್ಬ ಹಾಡುಗಾರರಿಗೆ, ವಾದ್ಯ ನುಡಿಸುವಂತಹ ಕಲಾವಿದರಿಗೆ, ಮತ್ತು ಸಂಗೀತದ ಬೇರೆ ಬೇರೆ ಪ್ರಕಾರಗಳಲ್ಲಿ ಇರುವಂತಹ ಕಲಾವಿದರಿಗೆ ಯಾರೋ ಒಬ್ಬರು ಪ್ರಭಾವ ಬೀರಿರ್ತಾರೆ. ನಿಮಗೆ ಹೆಚ್ಚು ಪ್ರಭಾವ ಬೀರಿರುವಂತಹ ಮಹಾನ್ ಅಂತ ಇದ್ದಾರಲ್ಲ, MS ಸುಬ್ಬಲಕ್ಷ್ಮಿಯವರು ಇರ್ಬೋದು, ವಸಂತ ಕುಮಾರಿಯವರು ಇರಬಹುದು, DK ಪಟ್ಟಮಾಳ್ ಅವರು, ಮಧುರೆ ಮಣಿಯಯ್ಯರವರು ಇರಬಹುದು. ಹೀಗೆ ದೊಡ್ಡ ದೊಡ್ಡ ಕಲಾವಿದರು
ಹೇಗೂ ನಿಮ್ಮೊಳಗೆ ಪ್ರಭಾವವನ್ನು ಬೀರಿರ್ತಾರೆ. ಹೌದು. ನಿಮಗೆ ತುಂಬ ಪ್ರಿಯವಾಗುವಂತಹ ಇಷ್ಟವಾಗುವಂತಹ ಗಾಯಕರು ಯಾರು ಅಂತ ಹೇಳ್ತಾರೆ? ಗಾಯಕರು ನನಗೆ MS ಸುಬ್ಬಲಕ್ಷ್ಮಿ ಮತ್ತು ML ವಸಂತಕುಮಾರಿ ಹಾಗೂ ಜೇಸುದಾಸ್ ಅವರು. ಮೂವರು ಹಾಡೋದು ನಾನು ಎಲ್ಲೋ ಯಾವುದೋ ಲೋಕಕ್ಕೆ ಹೋಗೋಷ್ಟು ನನಗೆ ಆನಂದ ಕೊಡುವಂಥದ್ದು. ಈ 3 ಜನ ಮಹಾನ್ ಗಾಯಕರು ಸಿನಿಮಾ ಕ್ಷೇತ್ರಕ್ಕೆ ನಂಟನ್ನು ಇರಿಸಿಕೊಂಡಿದ್ದವರು. ಹೌದು. ML ವಸಂತಕುಮಾರಿಯವರು, MS ಸುಬ್ಬಲಕ್ಷ್ಮಿಯವರು, ಹಾಗೆ ಯೇಸುದಾಸ್ ಅವರು. ಯೇಸುದಾಸ್ ಅವರು ಭಾರತದ ಬಹಳಷ್ಟು ಭಾಷೆಗಳಲ್ಲಿ ಅವರ ಸಿರಿಕಂಠದಿಂದ ಶ್ರೋತೃಗಳನ್ನು ಮಂತ್ರಮುಗ್ಧರನ್ನಾಗಿಸಿದ್ದಾರೆ. MS ಅವರು ಬಿಡಿ, ಅದು ಹೇಳಲಿಕ್ಕಾಗಲ್ಲ. ಅದೊಂದು ದೊಡ್ಡ ಪ್ರಪಂಚ, ಅದು ನಿಲುಕಲಾರದಂತಹ ಒಂದು ಪ್ರಪಂಚ. ಅದು ಸಂಗೀತದ ಒಲವು ಇರುವಂಥವರು, ಸಂಗೀತಾಸಕ್ತರು, ಸಂಗೀತ ಪ್ರಿಯರು, ಕಲಾರಸಿಕರು ಅವರ ಒಂದು ಹಾಡುಗಾರಿಕೆಯನ್ನು ಕೇಳ್ತಾ, ಅವರ ವೆಂಕಟೇಶ್ವರ ಸುಪ್ರಭಾತವನ್ನು ಕೇಳ್ತಾ ತಲ್ಲೀನರಾಗಿ ಹೋಗ್ತಾರೆ. ದಕ್ಷಿಣಾದಿ ಹೇಳಿದ್ರೆ ಉತ್ತರಾದಿಯಲ್ಲಿ, ಯಾಕೆಂದರೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವು ಬೃಹದಾಕಾರವಾಗಿದೆ ಈ ದೇಶದಲ್ಲಿ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಬಗ್ಗೆ ನಿಮಗೇನಾದರೂ ಅದು ಪ್ರಿಯವೆನಿಸುತ್ತಾ? ಅದರಲ್ಲಿ ಇದಕ್ಕೂ ಏನಾದರೂ ವ್ಯತ್ಯಾಸ ಕಾಣಿಸುತ್ತಾ ಹೇಗೆ ಅಂತ? ನಿಜವಾಗ್ಲೂ ಹೇಳಬೇಕು ಅಂದರೆ ನನಗೆ ಹಿಂದೂಸ್ತಾನಿ ಸಂಗೀತದ ಜ್ಞಾನವಂತೂ ಇಲ್ಲ. ಆದರೆ ಕೆಲವರು ಹಾಡೋದು ಇಷ್ಟ. ಇವಾಗ ಭೀಮ್ಸೇನ್ ಜೋಶಿಯವರು ಹಾಡೋದು ಇಷ್ಟ ಆಗೋದು ನನಗೆ. ಆದರೆ ಸಾಮ್ಯತೆಗಳು ಮತ್ತು ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೂ ಹಾಗೂ ಹಿಂದೂಸ್ತಾನಿ ಸಂಗೀತಕ್ಕೂ ಸಾಮ್ಯತೆಗಳು, ವೈರುಧ್ಯತೆಗಳು ಎಲ್ಲವೂ ಇದೆ. ನಾವು ಹಾಡೋದು ಅದೇ ಸಪ್ತಸ್ವರ, ಅದೇ ಸ್ವರಸ್ಥಾನಗಳು. ಆದರೆ ರಾಗಗಳ ಹೆಸರುಗಳಲ್ಲಿ ಕೆಲವು ವ್ಯತ್ಯಾಸಗಳಿರುತ್ತೆ. ನಾವು ಒಂದು ರಾಗವನ್ನು ಒಂದು ಹೆಸರಿನಲ್ಲಿ ಕರೆದ್ರೆ ಅವರು ಇನ್ನು ಅದೇ ರಾಗವನ್ನು ಬೇರೆ ಹೆಸರಿನಲ್ಲಿ ಕರೀತಾರೆ. ಅಭೇರಿ, ಭೀಂಪಲಾಸ್ ಈ ಥರ ಎಲ್ಲ ಹೆಸರುಗಳು. ಮೇಚ ಕಲ್ಯಾಣಿ ಅಂತ ನಾವಂತೀವಿ, ಅವರು ಯಮನ್ ಅಂತ ಹೇಳ್ತಾರೆ. ಈ ಥರ ಹಲವು ರಾಗಗಳಿಗೆ ನಮ್ಮ ಹೆಸರು ಅವ್ರ ಹೆಸರು ಚೇಂಜ್ ಆಗಿರುತ್ತೆ. ಬಟ್ ಹಾಡೋದು ನೋಡಿದ್ರೆ ಒಂದೇ ಥರ ಇರುತ್ತೆ. ಮತ್ತು ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಶ್ರುತಿರ್ಮಾತಾ ಲಯಃ ಪಿತಃ ಅಂತ ಹೇಳ್ತೀವಿ. ಅಂದರೆ ಶ್ರುತಿ ಮತ್ತು ತಾಳ ಎರಡಕ್ಕೂ ಅಷ್ಟೇ ಮೇಜರ್ ಪ್ರಾಮಿನೆನ್ಸ್ ಕೊಡ್ತೀವಿ. ಅಲ್ಲಿ ಶ್ರುತಿಗೆ ಜಾಸ್ತಿ ಇದು ಕೊಟ್ಟು ತಾಳವನ್ನು ಅವರು ಕೈಯಲ್ಲಿ ಹಾಕಿ ತೋರಿಸೋದಿಲ್ಲ, ಅದನ್ನು ತಾಳವಾದ್ಯದವ್ರಿಗೆ, ತಬಲಾ ನುಡಿಸೋರಿಗೆ ಬಿಡ್ತಾರೆ. ಬಟ್ ಅದು ತಾಳದಲ್ಲೇ ಇರುತ್ತೆ, ಆದರೆ ಅವರು ಕೈಯಲ್ಲಿ ತಾಳ ಹಾಕಿ ತೋರಿಸೋದಿಲ್ಲ. ಈ ಥರ ಕೆಲವು ವ್ಯತ್ಯಾಸಗಳು, ಕೆಲವು ಸಾಮ್ಯತೆಗಳು ಎಲ್ಲವೂ ಇದೆ. ಚಿತ್ರಗೀತೆಗಳ ಬಗ್ಗೆ ಏನು ಹೇಳ್ತೀರಿ ತಾವು? ನಿಜ ಹೇಳಬೇಕಂದ್ರೆ ನಾನು ಚಿತ್ರಗೀತೆ ಜಾಸ್ತಿ ಕೇಳ್ತಾ ಇರಲಿಲ್ಲ. ಮುಂಚೆ ಕೇಳ್ತಾ ಇದ್ದಿದ್ದು ಶಾಸ್ತ್ರೀಯ ಸಂಗೀತ. ಮನೆಯಲ್ಲೆಲ್ಲ ಅದೇ ವಾತಾವರಣ ಹೆಚ್ಚಿದ್ದಿದ್ದರಿಂದ ಶಾಸ್ತ್ರೀಯ ಸಂಗೀತನೇ ಜಾಸ್ತಿ ಕೇಳ್ತಾ ಇದ್ದು. ಪುರಂದರದಾಸರ ಕೀರ್ತನೆಗಳು ಈ ಥರದ್ದು ಕೇಳ್ತಾ ಇದ್ದಿದ್ದು. ನಾವೊಂದು 5th ಸ್ಟ್ಯಾಂಡರ್ಡ್ ಆ ಥರ ಬಂದಾಗ ನಮ್ಮ ಮನೇಲಿ ರೇಡಿಯೋ ತೊಗೊಂಡು ಬಂದಿದ್ದು. ರೇಡಿಯೋ ಹಾಕಿದ್ರೆ ಅದರಲ್ಲಿ ಯಾವಾಗಲಾದರೂ ಚಿತ್ರಗೀತೆ ಎಲ್ಲ ಬಂದಾಗ ನಾವು ಅಂತ ಅಪ್ಪ ಇದೆಷ್ಟು ಚೆನ್ನಾಗಿದೆ ಅಂತ ಕೂತ್ಕೊಂಡು ಕೇಳ್ತಾ ಇದ್ವಿ. ಬಟ್ ಅದು ಹಾಡೋಕ್ಕೆಲ್ಲ ಏನೂ ಅಷ್ಟು ಬರ್ತಿರಲಿಲ್ಲ. ನಾನು ಆ್ಯಕ್ಚುಲಿ ಒಂದು ಚಿತ್ರಗೀತೆ ಅಂತ ಒಂದು ಸ್ಕೂಲಲ್ಲಿ ಒಂದು ಕಾಂಪಿಟೇಷನ್ಗೋಸ್ಕರ ಒಂದು ಚಿತ್ರಗೀತೆ ಕಲ್ತ್ಕೊಂಡೆ. ಅದು ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಆಸೆ ಎಲ್ಲಿರುವೆ. ಅದನ್ನು ನಾನು ಚಿತ್ರಗೀತೆನ ಒಂದು 5-6 ಸರಿ ಅದು ಬಂದಾಗಲೆಲ್ಲ ರೇಡಿಯೋ ಮುಂದೆ ಹೋಗಿ ಕೂತ್ಕೊಳ್ಳೋದು, ಬರ್ಕೊಳ್ಳೋದು ಆ ಥರ ಮಾಡಿಕೊಂಡು ಅದು ಒಂದು ಹಾಡನ್ನು ಕಲ್ತ್ಕೊಂಡು ಸ್ಕೂಲಲ್ಲಿ ಕಾಂಪಿಟೇಷನ್ಗೋಸ್ಕರ ಹೇಳಿದ್ದೆ. ಫಸ್ಟ್ ಪ್ರೈಸು ಕೊಟ್ಟಿದ್ದರು. ಒಂದೇ ಒಂದು ಲೈನ್ ಹೇಳ್ತೀನಿ. ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಆಸೆ ಎಲ್ಲಿರುವೆ, ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವ ಆಸೆ ಎಲ್ಲಿರುವೆ, ಭುವಿಯಲ್ಲೋ ಬಾನಲ್ಲೋ ಎಲ್ಲೆಲ್ಲೋ ನಾ ಕಾಣೆ. ಬಹಳ ಸೊಗಸಾದ ಗೀತೆ. ಎಸ್ ಜಾನಕಿಯವರು ಬಹಳ ಚಂದವಾಗಿ ಹಾಡಿದ್ದಾರೆ. ಆ ಸಿನಿಮಾದಲ್ಲಿ ಲಕ್ಷ್ಮಿಯವರ ಅಭಿನಯ ಆ ಹಾಡಿನಲ್ಲಿದೆ. ಇವೆಲ್ಲ ಮರೆಯಲಾಗದಂತಹ ಗೀತೆಗಳು. ಒಂದು ಭಾವಗೀತೆ ಆಗಿರಬಹುದು, ಒಂದು ಚಿತ್ರಗೀತೆ ಆಗಿರಬಹುದು, ಒಂದು ಜನಪದ ಆಗಿರಬಹುದು, ಎಲ್ಲವೂ ಕೂಡ ಅದು ಯಾವುದೋ ಒಂದು ಸಂಗೀತ ಪ್ರಕಾರಕ್ಕೆ ಸೇರಿರುತ್ತೆ. ಖಂಡಿತ ಹೌದು. ಒಂದು ದಕ್ಷಿಣಾದಿಗೆ ಸೇರಿರುತ್ತೆ, ಇಲ್ಲ ಉತ್ತರಾದಿಗೆ ಸೇರಿರುತ್ತೆ. ಚಲನಚಿತ್ರಗೀತೆಗಳಲ್ಲಿ ನೀವು ಸಾಕಷ್ಟು ಹಾಡುಗಳನ್ನು ನೋಡಿದಾಗ ಹೆಚ್ಚು ಹಾಡುಗಳನ್ನು ಹಿಂದೂಸ್ತಾನಿ ಶಾಸ್ತ್ರೀಯ ರಾಗದಲ್ಲೇ ಮಾಡಿದ್ದಾರೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಆಧರಿಸಿ ಮಾಡಿರುವಂತಹ ಗೀತೆಗಳು ಬಹಳ ಕಡಿಮೆ ಇವೆ. ಕಂಡು ಕಂಡು ನೀಯನ್ನ ಕೈ ಬಿಡುವರೇ ಕೃಷ್ಣ, ಅಪರಾಧಿ ನಾನಲ್ಲ ಈ ಅಪರಾಧ ಏನಾಗಿಲ್ಲ, ಈ ಥರ ಹಾಡುಗಳೆಲ್ಲ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಒಂದು ಇದರಲ್ಲಿ ಮಾಡಿರ್ತಾರೆ. ರಾಗದ ಛಾಯೆ ಚಿತ್ರಗೀತೆಗಳನ್ನು ತಗೊಂಡಾಗ ನೀವು ಕಂಪ್ಲೀಟ್ ಮೇನ್ ಅದೇ ರಾಗವನ್ನು ಕಂಪ್ಲೀಟಾಗಿ ತಗೊಂಡಿದ್ದಾರೆ ಅಂತಲ್ಲ, ರಾಗದ ಛಾಯೆಯನ್ನು ತಗೊಂಡಿರ್ತಾರೆ. ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ
ಆ ಛಾಯೆನಲ್ಲಿ ಹೋಗೋದಕ್ಕಿಂತ ಪರ್ಫೆಕ್ಟಾಗಿ ಅದೇ ರಾಗಕ್ಕೆ ಹೋಗುತ್ತೆ. ಹಿಂದೂಸ್ತಾನಿ ಸಂಗೀತದಲ್ಲಿ ಆ ಛಾಯೆ ಮೇಲೆ ಹಾಡೋದು ಆಗಿರುತ್ತಲ್ಲ, ಹಾಗಾಗಿ ಈ ರಾಗ ಅಂತ ಹಿಂದೂಸ್ತಾನಿ ರಾಗಗಳನ್ನು ಹೇಳೋ. ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಹೇಗೆ ಒಂದು ಲಿಮಿಟ್ ಇರುತ್ತೆ, ಇದೇ ರೀತಿ ಹಾಡಬೇಕು ಅಂತ ಹೇಳಿ. ಹಿಂದೂಸ್ತಾನಿನಲ್ಲಿ ಅದಕ್ಕೊಂದು ಸ್ವತಂತ್ರ ಇರುತ್ತೆ. ಖಂಡಿತ ಹೌದು. ಯಾಕೆ ಅಂತ ಹೇಳಿದ್ರೆ, ಒಂದು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಕೃತಿ ಇಂತಿಷ್ಟು ಸಮಯಕ್ಕೆ ಮುಗಿಯುತ್ತೆ. ಬಹಳ ಚಿಕ್ಕ ಕೃತಿ ಅವರು ತುಂಬಾ ಸಮಯ ತಗೊಂಡು ಮುಗಿಸ್ತಾರೆ. ಮನೋಧರ್ಮ ಜಾಸ್ತಿ. ಇವಾಗ ನಾವು ನಮ್ಮ ಸಂಗೀತದಲ್ಲೂ ಕೂಡ ಮನೋಧರ್ಮಕ್ಕೆ ಅಂತ ತುಂಬ ಅವಕಾಶಗಳಿರುತ್ತೆ. ಅದನ್ನು ನಾವು ಬಳಸೋ ರೀತಿ ಮೇಲೆ ಹೋಗುತ್ತೆ. ಅದು ತುಂಬ ಬೇಸಿಕ್ಸಲ್ಲಿ ಬರಲ್ಲ, ಸ್ವಲ್ಪ ಚೆನ್ನಾಗಿ ಕಲ್ತ್ಕೊಂಡ್ಮೇಲೆ ಆ ರಾಗದ ಭಾವವನ್ನು ಅನುಭವಿಸಿ ಹಾಡ್ಬೋದು. ನಿಮಗೆ ಭಾವಗೀತೆಗಳಲ್ಲಿ ಯಾವ ಕವಿ ನಿಮಗೆ ತುಂಬ ಇಷ್ಟ? ಯಾವ ಕವಿ ಅಂತ ನೋಡೋಕ್ಕಿಂತ ಹೆಚ್ಚಾಗಿ ಅದನ್ನು ನಾನು ಅನುಭವಿಸಿ ಹಾಡ್ಬಿಡ್ತೀನಿ. ನಾನು ಮನೇಲೂ ಹಾಡ್ಕೊಳ್ತೀನಿ, ಅದು ಒಂಥರ ನನ್ನ ಸ್ಟೂಡೆಂಟ್ಸ್ಗೂ ಹೇಳ್ಕೊಟ್ಬಿಡ್ತೀನಿ, ನಾನೇ ಬರೆದು ಹೇಳ್ಕೊಟ್ಬಿಡ್ತೀನಿ. ಹಾಗೆಲ್ಲ ನಡೆಯುತ್ತೆ. ಹೇಳಿ ಒಂದು ಭಾವಗೀತೆ. ದ್ವಿಜಾವಂತಿ ರಾಗದಲ್ಲಿ ದ್ವಿಜಾವಂತಿ ಅನ್ನೋದು ಒಂದು ಜನ್ಯರಾಗ, ಹರಿಕಾಂಬುದಿ ರಾಗಿಯಿಂದ ಜನ್ಯ ಆಗಿರೋದು. ಅದರಲ್ಲಿ ಅಖಿಲಾಂಡೇಶ್ವರಿ ಅಂತ ಒಂದು ಒಳ್ಳೆ ಕೃತಿ ಇದೆ ದೀಕ್ಷಿತರದ್ದು. ಅದನ್ನು ಕುವೆಂಪು ಅವ್ರದ್ದು ಒಂದು ಭಾವಗೀತೆಗೆ ಟ್ರೈ ಮಾಡ್ತೀನಿ ನಾನು. ನಾನಳಿದ ಮೇಲೆನ್ನ ಮರೆಯುವೆಯ ನೀನು, ನಿನ್ನ ಹೃದಯವು ಪರರ ವಶವಾಗದೇನು. ನಾನಳಿದ ಮೇಲಿನ್ನ ಮರೆಯುವೆಯ ನೀನು, ನಿನ್ನ ಹೃದಯವು ಪರರ ವಶವಾಗದೇನು. ಮರೆತು ಬಿಡು ಮರೆತು ಬಿಡು ನೀ ಮರೆತುಡೇನು, ಮರೆತು ಬಿಡು ಮರೆತು ಬಿಡು ನೀ ಮರೆತುಡೇನು. ನಾ ಮರೆಯೇ ನಾನಿನ್ನ ಮರೆಯೇ, ನಾನಳಿದ ಮೇಲಿನ್ನ ಮರೆಯುವೆಯ ನೀನು. ಮರೆಯುವೆಯ ನಾ ತೋರಿದುಲುಮೆಯ ಪೆಂಪ, ಮರೆಯುವೆಯ ನಾನಿತ್ತ ಚುಂಬನಗಳಿಂಪ. ಮರೆತು ಬಿಡು ನೀ ಮರೆತೋಡೇನು. ನಾ ಮರೆಯೇ ನಾನಿನ್ನ ಮರೆಯೇ, ನಾನಳಿದ ಮೇಲಿನ್ನ ಮರೆಯುವೆಯ ನೀನು, ನಿನ್ನ ಹೃದಯವು ಪರರ ವಶವಾಗದೇನು. ರಸಋಷಿ ಅಂತ ಕರೆಯೋದು ಕುವೆಂಪು ಅವರನ್ನು ಇದೇ ಕಾರಣದಿಂದ. ಅವರಲ್ಲಿ ಎಲ್ಲ ಭಾವಗಳು ಬಂದಿವೆ. ಅದರಲ್ಲಿ ಪ್ರೀತಿ, ಪ್ರೇಮ, ಪ್ರಕೃತಿ, ಬಂಡಾಯ, ಹೋರಾಟ ಪ್ರತಿಯೊಂದು ಇದೆ. ಕುವೆಂಪು ಅಂತ ಹೇಳಿದ್ರೆ ಇಡಿಯಾಗಿ ಇದ್ದಾರೆ ಅವರು ಸಾಹಿತ್ಯ ಲೋಕದಲ್ಲಿ. ಎಲ್ಲರಿಗೂ ಪ್ರೇಮಿಸ್ತಾರೆ. ಸಂಗೀತಗಾರರಿಗೆ ಕುವೆಂಪು ಅವರ ಗೀತೆಗಳನ್ನು ಹಾಡೋದು ಅಂದರೆ ಬಹಳ ಇಷ್ಟವಾಗುತ್ತೆ. ಯಾಕೆಂದರೆ ಅಷ್ಟು ಗಟ್ಟಿಯಾದ ಸಾಹಿತ್ಯ ಅದು, ಹೃದಯವನ್ನು ಮುಟ್ಟುವಂತಹ ಸಾಹಿತ್ಯ. ಅದನ್ನು ತಲುಪಿಸುವವರು ಗಾಯಕರು. ಹಾಡೋರು ಬಹಳ ಮುಖ್ಯ ಅಂತ ಹೇಳ್ತಾರೆ, ಹಾಡೋರಿಗಿಂತ. ಹಾಡೋರು ಇರಬೇಕು. ಹಾಗಾಗಿ ಈ ಕಲೆ, ಸಾಹಿತ್ಯ, ಸಂಗೀತ ಇದೆಲ್ಲ ಸಂಸ್ಕೃತಿಯ ಒಂದು ಲೋಕ. ಇದರಲ್ಲಿ ಇರೋರಿಗೆ ಯಾವುದೇ ರೀತಿಯ ಮನೋವೇದನೆ, ಬೇಸರ ಅಥವಾ ನೋವು ಅಷ್ಟು ಕಾಡಲ್ಲ ಅಂತ ಅನಿಸುತ್ತೆ. ನಿಮಗೇನಾದರೂ ಹಾಗನ್ಸಿದೆಯಾ ಹೇಗೆ ಅಂತ? ನಾನು ಹಾಡೋದ್ರಲ್ಲಿ ಇದ್ಬಿಟ್ರೆ ನಾನು ಮೈ ಮರೆತು ಬಿಡ್ತೀನಿ ಬಿಡಿ. ನನಗೆ ಈ ಪ್ರಪಂಚದ ಬಗ್ಗೆನೇ ಗಮನ ಇರೋದಿಲ್ಲ. ಅಷ್ಟು ನಾನು ಸಂಗೀತ ಅನ್ನೋದೇ ಒಂದು ತುಂಬ ಸುಮಧುರವಾದ ಸಂತೋಷವನ್ನು ತಂದುಕೊಡುವಂಥ ಒಂದು ಸ್ಪೆಷಲ್ ಲೋಕ. ಅದೊಂದು ಸುಂದರವಾದ ಲೋಕ. ಅಲ್ಲಿ ವಿಹರಿಸ್ತಾ ಇರುವಾಗ ನಾವು ಹಿಂದೆ ಕಥೆಗಳಲ್ಲೆಲ್ಲ ಏನೇನೋ ನಾವು ಕಥೆ ಓದಿದಾಗ ಆಗಬಹುದು, ಅಥವಾ ಚಿತ್ರಗಳನ್ನು ಫಿಲ್ಮ್ಸ್ನ ನೋಡಿದಾಗಬಹುದು, ಯಾವುದೋ ಒಂದು ಆ ಲೋಕಕ್ಕೆ ಹೋಗಿರ್ತೀವಲ್ವ. ಆ ರೀತಿ ಅದಕ್ಕಿಂತ ಒಂದು ಸ್ಪೆಷಲ್ ಒಂದು ದೇವಲೋಕಕ್ಕೆ ಹೋಗಿರ್ತೀವೇನೋ ಸಂಗೀತ ಅನ್ನುವಾಗ. ನಮ್ಮ ಈ ಪ್ರಾಪಂಚಿಕ ಖುಷಿ, ಬೇಜಾರು ಇದೆಲ್ಲದರಿಂದ ಆಚೆ ಹೋಗಿರ್ತೀವಿ ಅಂತ ನನಗನ್ಸುತ್ತೆ. ಖಂಡಿತ ಅದು
ಅದು ನಿಜಾನೂ ಹೌದು. ಒಂದು ಸಾಹಿತ್ಯದ ಪ್ರಪಂಚಕ್ಕೆ ನಾವು ಕಾಲಿರಿಸಿದಾಗ, ಯಾವುದಾದ್ರೂ ಕೃತಿಗಳನ್ನು ಓದುವಾಗ, ಜ್ಞಾನಾರ್ಜನೆಗೆ ಇರಬಹುದು ಅಥವಾ ನಮ್ಮ ಆಸಕ್ತಿಗೋಸ್ಕರ ಇರಬಹುದು, ನಾವು ಅದನ್ನು ನಮ್ಮ ಜೊತೆಯಲ್ಲಿ ಅದನ್ನು ತೆಗೆದುಕೊಂಡಾಗ ಅದು ನಮ್ಮನ್ನು ಆವರಿಸಿಬಿಡುತ್ತೆ. ಸಂಗೀತವೂ ಹಾಗೆ, ಸಾಹಿತ್ಯವೂ ಹಾಗೆ. ಸಾಹಿತ್ಯವಿಲ್ಲದೆ ಸಂಗೀತ ಇಲ್ಲ, ಸಂಗೀತ ಇಲ್ಲದೆ ಸಾಹಿತ್ಯ ಇಲ್ಲ. ಒಂದು ಒಳ್ಳೆಯ ಸಾಹಿತ್ಯ ಒಂದು ಒಳ್ಳೆಯ ಸಂಗೀತಕ್ಕೆ ಸಿಕ್ಕಿದ್ರೆ ಅದ್ಭುತವಾದ ಗೀತೆಯಾಗುತ್ತೆ. ಅದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ ನೋಡಿ. ಒಬ್ಬೊಬ್ಬರಿಗೆ ಒಂದೊಂದು ವಾಯ್ಸ್ ಇದೆ. ಕೆಲವರಿಗೆ ಬೇಸ್ ವಾಯ್ಸ್ ಇರುತ್ತೆ, ಕೆಲವರಿಗೆ ಶಾರ್ಪ್ ಇರುತ್ತೆ, ಕೆಲವರಿಗೆ ಮೆಲೋಡಿ ಇರುತ್ತೆ. ನಾನು ಮುಂಚೆನೇ ಹೇಳಿದೆ, ಜೇಸುದಾಸ್ ಬಿಟ್ಟರೆ ನನಗೆ ಅವ್ರ ವಾಯ್ಸ್ ಅಂದರೆ ಅಷ್ಟೊಂದು ಫಿದಾ. ಹಾಗಾಗಿ ಅದೊಂದು ಅವ್ರು ಹಾಡೋದು ನನಗೆ ತುಂಬ ಇಷ್ಟ. ಶಾಸ್ತ್ರೀಯ ಹಾಡುಗಾರ್ತಿ ತಾವು. ಶಾಸ್ತ್ರೀಯ ಸಂಗೀತ ಅಂದರೆ ನಿಮಗೆ ತುಂಬ ಪ್ರಿಯ. ಹಾಗಾಗಿ ಒಂದು ಒಳ್ಳೆಯ ಕೃತಿಯನ್ನು ಹಾಡಿ. ಕಮಾಚ್ ರಾಗದಲ್ಲಿ ಒಂದು ವಿಳಂಬ ಕಾಲದ ಕೃತಿ, ಮೈಸೂರು ವಾಸುದೇವಾಚಾರ್ಯರ ಈ ಕೃತಿಯನ್ನು ಹಾಡೋದಕ್ಕೆ ಇಷ್ಟಪಡ್ತೀನಿ. ಬ್ರೋಜೇವಾರವರುರಾ ನಿನ್ನು ವಿನಾ ರಘುವರ, ಬ್ರೋಜೇವಾರವರುರಾ ನಿನ್ನು ವಿನಾ ರಘುವರ, ನನ್ನು ಬ್ರೋಜೇವಾರವರುರಾ ನಿನ್ನು ವಿನಾ ರಘುವರ, ನನ್ನು ಬ್ರೋಜೇವಾರವರುರಾ ನಿನ್ನು ವಿನಾ ರಘುವರ, ನೀ ಚರಣಾಂಬುಜ ಮುನುನೇ ವಿಡಜಾಲ ಕರುಣಾಲ ವಾಲನಿ ಚರಣಾಂಬುಜ ಮುನುನೇ ವಿಡಜಾಲ ಕರುಣಾಲ ವಾಲ ಬ್ರೋಜೇವಾರವರುರಾ. ಓ ಚತುರ ನನಾದಿವಂದಿತ ನೀಕು ಪರಾಗೇಲನೈ ಬ್ರೋಜೇವಾರವರುರಾ. ಸೀತಾಪತೆ ನಾಪೈ ನೀಕಭಿಮಾನಮುಲೇದ, ಸೀತಾಪತೆ ನಾಪೈ ನೀಕಭಿಮಾನಮುಲೇದ, ವಾತಾತ್ಮಜಾರ್ಚಿತ ಪಾದ ನಾ ಮೊರಲನು ವಿನರಾದ, ವಾತಾತ್ಮಜಾರ್ಚಿತ ಪಾದ ನಾ ಮೊರಲನು ವಿನರಾದ. ಆತುರ ಮುಗ ಕರಿರಾಜುನಿ ಬ್ರೋಚಿನ ವಾಸುದೇವುಡೆ ನೀವುಗದ, ಆತುರ ಮುಗ ಕರಿರಾಜುನಿ ಬ್ರೋಚಿನ ವಾಸುದೇವುಡೆ ನೀವುಗದ, ಆತುರ ಮುಗ ಕರಿರಾಜುನಿ ಬ್ರೋಚಿನ ವಾಸುದೇವುಡೆ ನೀವುಗದ, ನಾಪಾತಕಮೆಲ್ಲ ಪೋಗೋಟಿಗಟಿಗನ ಜೈವಟಿ ವಿಡುವ ಕರ್ಣ, ಪಾತಕಮೆಲ್ಲ ಪೋಗೋಟಿಗಟಿಗನ ಜೈವಟಿ ವಿಡುವ ಕಸ ಸನಿದ ಪದ ನಿಜ ನಿದ. ಶಾಸ್ತ್ರೀಯ ಸಂಗೀತ ಅಂದರೆ ತಲೆದೂಗಿಸುವಂತಹ ಸಂಗೀತ, ಬಹಳಷ್ಟು ಮಂದಿಗೆ ತುಂಬ ಪ್ರಿಯವಾಗುವಂತಹ ಸಂಗೀತ. ಅಂತಹ ಒಂದು ಸಂಗೀತ ಸುಧೆಯನ್ನು ಉಣಬಡಿಸಿದೆ ಸುಧೆ. ಅದನ್ನು ಸವಿದಷ್ಟು ಮತ್ತಷ್ಟು ಸವಿಯಬೇಕು ಅನಿಸುತ್ತೆ ಸಂಗೀತ ಪ್ರಿಯರಿಗೆ. ಒಂದು ಒಳ್ಳೆಯ ಕೃತಿಯನ್ನು ಹಾಡಿ
ಕನಕದಾಸರ ಕೃತಿ ಹಾಡಿ. ಬಾರೋ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ರಂಗಯ್ಯ ಬಾರೋ ಕೃಷ್ಣಯ್ಯ ಬಾರೋ ನಿನ್ನ ಮುಖ ತೋರೋ ಬಾರೋ ನಿನ್ನ ಮುಖ ತೋರೋ ನಿನ್ನ ಸರಿಯಾರೋ ಜಗದೊಡೆಯ ಶ್ರೀಹರಿ ಬಾರೋ ನಿನ್ನ ಮುಖ ತೋರೋ ನಿನ್ನ ಸರಿಯಾರೋ ಜಗದೊಡೆಯ ಶ್ರೀಹರಿ ಬಾರೋ ಕೃಷ್ಣಯ್ಯ ಅಂದುಗೆ ಕಾಲ್ ಕಡಗ ಕಾಲಂದುಗೆ ಕೆರುಗೆ ಜೆ ಧಿಮ್ ಧಿಮಿ 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 ರೇನುತ ಅಂದುಗೆ ಕಾಲ್ಗಡೆ ಅಂದುಗೆ ಕಾಲ್ ಕಡಗ ಕಾಲಂದುಗೆ ಕೆರುಗೆ ಜೆ ಧಿಮ್ ಧಿಮಿ 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 ರೇನುತ ಪೊಂಗೊಳಲಾನೋದುತ ಬಾರಯ್ಯ ಪೊಂಗೊಳಲಾನೋದುತ ಬಾರಯ್ಯ ಪೊಂಗೊಳಲನೋದುತ ಬಾರೋ ಕೃಷ್ಣಯ್ಯ ಕಂಕಣ ಕರದಲ್ಲಿ ಪೊನ್ನುಂಗುರ ಹೊಳೆಯುತ್ತ ಕಿಂಕಿಣಿ ಕಿಣಿ ಕಿಣಿ ಕಿಣಿರೆನುತ ಕಂಕಣ ಕರದಲ್ಲಿ ಪೊನ್ನುಂಗುರ ಹೊಳೆಯುತ್ತ ಕಿಂಕಿಣಿ ಕಿಣಿ ಕಿಣಿ ಕಿಣಿರೆನುತ ಪೊಂಗೊಳಲೂದುತ ಬಾರಯ್ಯ ಬಾರೋ ಕೃಷ್ಣಯ್ಯ ವಾಸ ಉಡುಪಿಲಿ ನೆಲೆಯಾದಿ ಕೇಶವನೇ ವಾಸ ಉಡುಪಿಲಿ ನೆಲೆಯಾದಿ ಕೇಶವನೇ ದಾಸ ನಿನ್ನ ಪದದಾಸ ವಾಸ ಉಡುಪಿಲಿ ನೆಲೆಯಾದಿ ಕೇಶವನೇ ದಾಸ ನಿನ್ನ ಪದದಾಸ ದಾಸ ನಿನ್ನ ಪದದಾಸ ನಿನ್ನ ಪದದಾಸ ಸಲಹಲು ಬಾರಯ್ಯ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ರಂಗಯ್ಯ ಬಾರೋ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ. ಭಕ್ತಿ ಭಾವದಿಂದ ಕರೆದಾಗ ಭಗವಂತ ಒಲಿದು ಬರ್ತಾನೆ ಅಂತ ಹೇಳ್ತಾರೆ. ಈಗ ಕನ್ನಡ ಸಾಹಿತ್ಯ ಲೋಕದಲ್ಲಿ ಬಹಳ ಮುಖ್ಯವಾದ ಘಟ್ಟ ಅಂತ ಹೇಳಿದ್ರೆ ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ. ಈ ದಾಸರು ಶರಣರು, ಅದರಲ್ಲೂ ಶರಣ ಸಾಹಿತ್ಯದಲ್ಲಿ ಸಮಾಜವನ್ನು ತಿದ್ದಲಿಕ್ಕೆ, ಆಮೇಲೆ ಸಮಾಜದ ಅಂಕುಡೊಂಕುಗಳನ್ನು ಸರಿಪಡಿಸಲಿಕ್ಕೆ, ಸಮಾಜದಲ್ಲಿ ಸಮಾನತೆಯನ್ನು ತರಲಿಕ್ಕೆ, ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗಲಿಕ್ಕೆ ಒಂದು ಚಳವಳಿ, ಅದು ವಚನ ಚಳವಳಿ. ಆದರೆ ದಾಸ ಸಾಹಿತ್ಯದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಅಲ್ಲಿ ಭಕ್ತಿ, ಅದು ಭಕ್ತಿ ಚಳವಳಿ. ಕನಕದಾಸರು ಕೂಡ ದಾಸಶ್ರೇಷ್ಠರು, ಪುರಂದರದಾಸರು ಕೂಡ ದಾಸಶ್ರೇಷ್ಠರು, ವ್ಯಾಸತೀರ್ಥರು ಕೂಡ ದಾಸಶ್ರೇಷ್ಠರೇ ಆಗ್ತಾರೆ. ಪುರಂದರದಾಸರ ಒಂದು ಕನಕದಾಸರ ಕೃತಿಗಳಲ್ಲಿ ಭಕ್ತಿಯೂ ಇದೆ, ಸಮಾಜದಲ್ಲಿ ಆಗುತ್ತಿರುವಂತಹ ಅನ್ಯಾಯ ಶೋಷಣೆಗಳ ಬಗ್ಗೆ ಒಂದು ಪ್ರತಿಭಟನೆಯೂ ಇದೆ. ಹಾಗಾಗಿ ಇಷ್ಟು ವರ್ಷಗಳು ಕಳೆದರೂ ಕೂಡ ಆ ಸಾಹಿತ್ಯ ಇನ್ನೂ ಗಟ್ಟಿಯಾಗಿ ನಮ್ಮ ಹೃದಯಗಳಲ್ಲಿ ನೆಲೆಯಾಗಿ ನಿಂತಿದೆ. ಒಂದು ಒಳ್ಳೆಯ ವಚನವನ್ನು ಯಾವುದಾದ್ರೂ, ಅಕ್ಕಮಹಾದೇವಿ ವಚನ. ಅಕ್ಕ ಕೇಳವ್ವ ನಾನೊಂದ ಕನಸು ಕಂಡೆ, ಅಕ್ಕ ಕೇಳವ್ವ ನಾನೊಂದ ಕನಸು ಕಂಡೆ, ನಾನೊಂದ ಕನಸು ಕಂಡೆ,
ನಾನೊಂದ ಕನಸು ಕಂಡೆ, ನಾನೊಂದ ಕನಸು ಕಂಡೆ ಅಕ್ಕ ಕೇಳವ್ವ. ಅಕ್ಕಿ ಅಡಕಿ ತೆಂಗಿನಕಾಯಿ, ಅಕ್ಕಿ ಅಡಕಿ ತೆಂಗಿನಕಾಯಿ ಕಂಡೇನವ್ವ, ಕಂಡೇನವ್ವ ಅಕ್ಕ ಕೇಳವ್ವ, ಅಕ್ಕ ಕೇಳವ್ವ, ಅಕ್ಕ ಕೇಳವ್ವ. ನಾನೊಂದ ಕನಸು ಕಂಡೆ, ಚಿಕ್ಕ ಚಿಕ್ಕ ಜಡೆಗಳ, ಚಿಕ್ಕ ಚಿಕ್ಕ ಜಡೆಗಳ ಸುಳಿಪಲ್ಲ ಗೊರವನ, ಚಿಕ್ಕ ಚಿಕ್ಕ ಜಡೆಗಳ ಸುಳಿಪಲ್ಲ ಗೊರವನ ಭಿಕ್ಷಕ್ಕೆ ಬಂದುದ ಕಂಡೇನವ್ವ, ಕಂಡೇನವ್ವ, ಕಂಡೇನವ್ವ ಅಕ್ಕ ಕೇಳವ್ವ, ಅಕ್ಕ ಕೇಳವ್ವ, ಅಕ್ಕ ಕೇಳವ್ವ. ನಾನೊಂದ ಕನಸು ಕಂಡೆ, ಮಿಕ್ಕಿ ಮೀರಿ ಹೋದನ ಬಿಂಬತ್ತಿ ಕೈ ಪಿಡಿದೆನ, ಮಿಕ್ಕಿ ಮೀರಿ ಹೋದನ ಬಿಂಬತ್ತಿ ಕೈ ಪಿಡಿದಿನ, ಚನ್ನಮಲ್ಲಿಕಾರ್ಜುನನ ಕಂಡೇನವ್ವ, ಕಂಡೇನವ್ವ ಅಕ್ಕ ಕೇಳವ್ವ. ನಾನೊಂದ ಕನಸು ಕಂಡೆ, ನಾನೊಂದ ಕನಸು ಕಂಡೆ, ನಾನೊಂದ ಕನಸು ಕಂಡೆ ಅಕ್ಕ ಕೇಳವ್ವ, ಅಕ್ಕ ಕೇಳವ್ವ, ಅಕ್ಕ ಕೇಳವ್ವ. ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ಶಯನಕ್ಕೆ ಪಾಳು ದೇಗುಲಗಳುಂಟು. ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ತೃಷೆಯಾದೊಡೆ ಕೆರೆ ಭಾವಿಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು, ಚನ್ನಮಲ್ಲಿಕಾರ್ಜುನ ಆತ್ಮಸಂಗಾತಕ್ಕೆ ನೀನಗುಂಟು, ಹಸಿವಾದೊಡೆ ಭಿಕ್ಷಾನ್ನಗಳುಂಟು. ವಚನಕಾರರೆಲ್ಲ ಬರೆದಿದ್ದು ವಚನಗಳನ್ನು, ಮಾತುಗಳನ್ನೇ ವಚನಗಳು ಅಂತ ಕರೆಯೋದು. ಮಾತು ಕೊಡೋದು ಅಂತ ಹೇಳ್ತೀವಲ್ಲ, ವಚನ ಕೊಡೋದು ಅಂತ ಹೇಳಿ, ವಚನಗಳಲ್ಲೇ ಒಳಗಿನ ಅಂತರಂಗದ ಭಾವನೆಗಳನ್ನು ಹೊರಹಾಕಿದ್ದಾರೆ. ದೇವರನ್ನು ಸಾಕ್ಷಾತ್ಕರಿಸಿಕೊಳ್ಳುವಂತಹ ಒಂದು ರೀತಿ ಅದು. ಅದೆಲ್ಲ ಹೇಳಿ, ನಿಮ್ಮ ಕುಟುಂಬ, ನಿಮ್ಮ ಮನೆಯವರು ಮತ್ತು ನಿಮ್ಮ ಮಕ್ಕಳು, ಮನೆಯಲ್ಲಿ ಹೇಗಿದೆ ನಿಮಗೆ ಪ್ರೋತ್ಸಾಹ ಇದಕ್ಕೆಲ್ಲ? ಮನೆಯಲ್ಲಿ ಪ್ರೋತ್ಸಾಹ ಚೆನ್ನಾಗೇ ಇದೆ. ಮಗ ಚಿಕ್ಕವನಾಗಿದ್ದಾಗ ನಾನು ಅವನ ಎಜುಕೇಷನ್ ಕಡೆ ನಾನು ಸ್ವಲ್ಪ ಗಮನ ಕೊಡಬೇಕಾಗಿದ್ದರಿಂದ ಆಗ ಸ್ವಲ್ಪ ದಿನ ಹಾಡೋದನ್ನು ಕಡಿಮೆ ಮಾಡಿದ್ದೆ. ಅವನದು ಎಜುಕೇಷನ್ ಮುಗಿದು ಅವನು ಒಂದು ಫ್ಯಾಮಿಲಿ ಆ ಥರ ಎಲ್ಲ ಅವನು ಸೆಟ್ಲ್ ಆದಮೇಲೆ ಇವಾಗ ನಂದು ಫುಲ್ ಟೈಮ್ ನಾನು ಮ್ಯೂಸಿಕಲ್ಲೇ ಇರೋದು. ಮನೆಯವರು ಕೂಡ ಕಣ್ಣಿನ ಡಾಕ್ಟ್ರು, ಅವ್ರ ಪ್ರೋತ್ಸಾಹನೂ ಚೆನ್ನಾಗಿದೆ. ಹೇಳಿ, ಅವ್ರ ಹೆಸರು ಹೇಳಿ. ಡಾಕ್ಟರ್ ನಟರಾಜ್ ಅಂತ. ಡಾಕ್ಟರ್ PL ನಟರಾಜ್ ಅವರು ಕುಟುಂಬ ಕಲ್ಯಾಣ ಇಲಾಖೆಯ ನಿರ್ದೇಶಕರಾಗಿದ್ದವರು. ರಾಜ್ಯಕ್ಕೆ, ಹಾಸನ ಜಿಲ್ಲೆಗೆ ಒಬ್ಬರೇ ಒಂದು ಸ್ಥಾನಕ್ಕೆ ಹೋದವರು ಅಂತ ನನ್ನ ಗಮನಕ್ಕೆ ಬಂದಂತಹದ್ದು. ಅದು ಬಹಳ ಹೆಮ್ಮೆಯ ವಿಚಾರ. ನೀವು ಸಂಗೀತವನ್ನು ಆರಿಸಿಕೊಂಡದ್ದು, ಸಂಗೀತದಲ್ಲಿ ಆನಂದಿಸಿದ್ದು, ಸಂಗೀತದಲ್ಲಿ ವಿಹರಿಸಿದ್ದು, ಒಳ್ಳೆ ಸಾಹಿತ್ಯವನ್ನು ಆಸ್ವಾದಿಸಿದ್ದು ಎಲ್ಲವೂ ಸಾಧ್ಯವಾಗಿದೆ ನಿಮ್ಮ ಬದುಕಲ್ಲಿ. ಈಗ ಏನನ್ನಿಸ್ತಾ ಇದೆ ನಿಮ್ಮ ಮನಸ್ಸಿಗೆ? ಹೇಗೆ ನನ್ನ ಬದುಕು ಚೆನ್ನಾಗಾಯ್ತಾ? ಖಂಡಿತ ಚೆನ್ನಾಗಾಯಿತು. ಅದು ಗುರು ಹಿರಿಯರ ಆಶೀರ್ವಾದ. ನಾ ಮಾಡಿದ ಪೂಜಾ ಫಲವೋ ಅಥವಾ ನನ್ನ ಹಿರಿಯರು ಮಾಡಿದ ಪುಣ್ಯವೋ ಈ ಜನ್ಮ ಇವಾಗ ಚೆನ್ನಾಗೇ ಇದೆ. ಭಗವಂತ ಎಲ್ಲ ಕೊಟ್ಟಿದ್ದಾನೆ, ಮುಂದೇನೂ ಚೆನ್ನಾಗಿ ನಡೆಸ್ತಾನೆ. ಇದುವರೆಗೂ ನೀಯನ್ನ ಕೈ ಹಿಡಿದು ನಡೆಸಿರುವೆ, ಮುಂದಾದರೂ ನೀನು ಕೈ ಬಿಡದಿರು ಅಂತ ಭಗವಂತನ ಯಾವಾಗಲೂ ಮನಸ್ಫೂರ್ತಿ ಆ ಭಗವಂತನಿಗೇ ಸಮರ್ಪಣೆ ಆಗಿರೋದ್ರಿಂದ ಅವನಿಲ್ಲದೆ ಏನೂ ಇಲ್ಲ, ಎಲ್ಲದೂ ಅವನಿಂದನೇ ಆಗೋದು ಅಂತ
ಇದುವರೆಗೆ ನೀನೆನ್ನ ಕೈ ಹಿಡಿದು ನಡೆಸಿರುವೆ, ಇನ್ನಾದರೂ ಎನ್ನ ಕೈ ಬಿಡದಿರು. ಇದುವರೆಗೆ ನೀನೆನ್ನ ಕೈ ಹಿಡಿದು ನಡೆಸಿರುವೆ, ಇನ್ನಾದರೂ ನನ್ನ ಕೈ ಬಿಡದಿರು. ಇನ್ನಾದರೂ ನನ್ನ ಕೈ ಬಿಡದಿರು. ಇನ್ನಾದರೂ ನನ್ನ ಕೈ ಬಿಡದಿರು. ಅಂದಿನಂತೆಯೇ ಇಂದು ನಾನೊಂದು ಶಿಶು ಎಂದು ಎಂದಿಗೂ ಕೈ ಬಿಡದೆ ಸಲಹೈ ಗುರು. ಎಂದಿಗೂ ಕೈ ಬಿಡದೆ ಸಲಹೈ ಗುರು. ಎಂದಿಗೂ ಕೈ ಬಿಡದೆ ಸಲಹೈ ಗುರು. ಇದುವರೆಗೆ ನೀನೆನ್ನ ಕೈ ಹಿಡಿದು ನಡೆಸಿರುವೆ, ಇನ್ನಾದರೂ ನನ್ನ ಕೈ ಬಿಡದಿರು. ಇನ್ನಾದರೂ ನನ್ನ ಕೈ ಬಿಡದಿರು. ವೈರಾಗ್ಯ ಒಂದು ಕಡೆ ತನ್ನ ಮಹಿಮೆಯ ತೋರಿ ಕೈ ಚಾಚಿ ಕರೆಯುತ್ತಿದೆ. ವೈರಾಗ್ಯ ಒಂದು ಕಡೆ ತನ್ನ ಮಹಿಮೆಯ ತೋರಿ ಕೈ ಚಾಚಿ ಕರೆಯುತ್ತಿದೆ. ಸೌಂದರ್ಯ ಒಂದು ಕಡೆ ತನ್ನ ಮೋಹವ ಬೀರಿ ಮೈ ಚಾಚಿ ಸೆಳೆಯುತ್ತಿದೆ. ಸೌಂದರ್ಯ ಒಂದು ಕಡೆ ತನ್ನ ಮೋಹವ ಬೀರಿ ಮೈ ಚಾಚಿ ಸೆಳೆಯುತ್ತಿದೆ. ಮೈ ಚಾಚಿ ಸೆಳೆಯುತ್ತಿದೆ. ಮೈ ಚಾಚಿ ಸೆಳೆಯುತ್ತಿದೆ. ಇದುವರೆಗೆ ನೀನೆನ್ನ ಕೈ ಹಿಡಿದು ನಡೆಸಿರುವೆ, ಇನ್ನಾದರೂ ನನ್ನ ಕೈ ಬಿಡದಿರು. ಇನ್ನಾದರೂ ನನ್ನ ಕೈ ಬಿಡದಿರು. ಒಂದು ಕಡೆ ಸ್ವಾತಂತ್ರ್ಯ ಒಂದು ಕಡೆ ಮಾಧುರ್ಯ ನಡುವಿಹೆನು ಬಟ್ಟೆಗೇಟು. ಒಂದು ಕಡೆ ಸ್ವಾತಂತ್ರ್ಯ ಒಂದು ಕಡೆ ಮಾಧುರ್ಯ ನಡುವಿಹೆನು ಬಟ್ಟೆಗೇಟು. ಮುಕ್ತಿಯನ್ನೊಪ್ಪಲೋ ಮಾಯೆಯನ್ನಪ್ಪಲೋ. ಮುಕ್ತಿಯನ್ನೊಪ್ಪಲೋ ಮಾಯೆಯನ್ನಪ್ಪಲೋ ತಿಳಿದ ನೀನೆನ್ನ ನಟು. ಮುಕ್ತಿಯನ್ನೊಪ್ಪಲೋ ಮಾಯೆಯನ್ನಪ್ಪಲೋ ತಿಳಿದ ನೀನೆನ್ನ ನಟು. ತಿಳಿದ ನೀನೆನ್ನ ನಟು. ತಿಳಿದ ನೀನೆನ್ನ ನಟು. ಇದುವರೆಗೆ ನೀನೆನ್ನ ಕೈ ಹಿಡಿದು ನಡೆಸಿರುವೆ, ಇನ್ನಾದರೂ ನನ್ನ ಕೈ ಬಿಡದಿರು. ಇನ್ನಾದರೂ ನನ್ನ ಕೈ ಬಿಡದಿರು. ಇನ್ನಾದರೂ ನನ್ನ ಕೈ ಬಿಡದಿರು. ಇನ್ನಾದರೂ ನನ್ನ ಕೈ ಬಿಡದಿರು. ನಾವೆಲ್ಲ ತೃಣಮಾತ್ರರು. ನಾವು ಏನೇನು ಮಾಡ್ತೀವಿ ಅದೆಲ್ಲ ಅವನು ನಿಂತು ಏನೋ ಮಾಡಿಸ್ತಾ ಇರ್ತಾನೆ, ಅದನ್ನು ನಾವು ಮಾಡ್ತಾ ಹೋಗ್ತಿರ್ತೀವಿ. ಅದನ್ನು ನಾವೇ ಮಾಡಿದ್ವೇನೋ ಅನ್ನೋ ಭಾವದಲ್ಲಿ ನಾವಿರ್ತೀವಿ. ನಮಗೆ ಗೊತ್ತಿದ್ದು ಕೆಲವು ಕೆಲಸಗಳು ತುಂಬ ಚೆನ್ನಾಗಿ ಮಾಡಬೇಕು ಅಂದ್ಕೊಂಡಿದ್ದು ಸುಮಾರಾಗಿರುತ್ತೆ. ಏನೂ ಮಾಡೋದೇ ಇಲ್ವೇನೋ ಅಂತ ಅಂದ್ಕೊಂಡಿದ್ದು ಚೆನ್ನಾಗಾಗಿರುತ್ತೆ. ಚೆನ್ನಾಗಿಲ್ಲ ಅಂತ ಅಂದ್ಕೊಂಡಿದ್ದು ಚೆನ್ನಾಗಾಗಿ, ಚೆನ್ನಾಗತ್ತೆ ಅಂದ್ಕೊಂಡಿದ್ದು ಕೆಲವು ಸರಿ ಚೆನ್ನಾಗಾಗಿರಲ್ಲ. ಕುವೆಂಪು ಅವರನ್ನು ರಸಋಷಿ ಅಂತ ಕರೀತಾರೆ. ಆದರೆ ಅವರ ಆಧ್ಯಾತ್ಮ ಭಾವ ಈ ಒಂದು ಹಾಡಿನ ಮೂಲಕ ಹೊರಹೊಮ್ಮಿದೆ. ಕವಿ ಬರೀತಾರೆ ಒಂದು ಸಂದರ್ಭದಲ್ಲಿ, ಆದರೆ ಗಾಯಕರು ಎಲ್ಲರಿಗೂ ತಲುಪಿಸ್ತಾರೆ. ಕವಿಗೂ ಕೀರ್ತಿ ಸಲ್ಲುತ್ತೆ, ಗಾಯಕರಿಗೂ ಸಹ ಸಲ್ಲುತ್ತೆ. ಸಿನಿಮಾ ನೋಡ್ತೀರಾ? ಒಂದು ಕಾಲದಲ್ಲಿ ಸಿನಿಮಾ ನೋಡೋಕ್ಕೆ ತುಂಬ ಇಷ್ಟ ಆಯಿತು. ನಮ್ಮ ತಂದೆ ತುಂಬ ಫಿಲ್ಮ್ಸಿಗೆ ಕರ್ಕೊಂಡು ಹೋಗ್ತಾಯಿದ್ರು, ಇಡೀ ಫ್ಯಾಮಿಲಿ ಒಟ್ಟಿಗೆ ಹೋಗ್ತಾಯಿದ್ವಿ. ಇತ್ತೀಚೆಗೆ ಸ್ವಲ್ಪ ಕಡಿಮೆ. ಯಾವ ಚಿತ್ರ ನಿಮಗೆ ತುಂಬ ಇಷ್ಟವಾಗುವಂತಹದ್ದು? ಚಿತ್ರ ಕನ್ನಡ ಚಿತ್ರ. ಕನ್ನಡ ಚಿತ್ರ ಬಂಧನ. ಬಂಧನ ಚಿತ್ರ ತುಂಬ, ಉಷಾ ನವರತ್ನರಾಮ್ ಅವರ ಕಥೆ. ಬಂಧನ ಚಿತ್ರ ತುಂಬ ಇಷ್ಟ ಆಗಿತ್ತು. ಆಮೇಲೆ ಎರಡು ರೇಖೆ, ಶ್ರೀನಾಥ್. ಸಾಮಾನ್ಯವಾಗಿ ಹಿಂದಿನ ಚಿತ್ರಗಳು ಬಹಳ ಇಷ್ಟಪಡ್ತಾರೆ. ಅದರಲ್ಲಿ ಐತಿಹಾಸಿಕ ಚಿತ್ರಗಳು, ಪೌರಾಣಿಕ ಚಿತ್ರಗಳು, ಬಹಳಷ್ಟು ಚಿತ್ರಗಳು ನಮ್ಮಲ್ಲಿ ಬಂದಿವೆ. ಸಾಮಾಜಿಕ ಚಿತ್ರಗಳು ನಂತರದ ದಿನಗಳಲ್ಲಿ ಬಂದದ್ದು. ನಿಮಗೆ ಪ್ರಿಯವಾಗುವಂತಹ ಹಳೆಯ ಚಿತ್ರಗಳು ಯಾವುದು? ಶ್ರೀನಿವಾಸ ಕಲ್ಯಾಣ. ಶ್ರೀನಿವಾಸ ಕಲ್ಯಾಣ ಸಿನಿಮಾ ನೋಡಿದಿರಿ ಅಂತ ಹೇಳಿದ್ರಿ. ಯಾವ ಹಾಡು ನಿಮಗೆ ತುಂಬ ಇಷ್ಟವಾಗುವಂತಹದ್ದು? ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ, ಗೋವಿಂದ ನಿನ್ನಿಂದ ಆನಂದ ಹೊಂದಿರುವ. ನಿಮ್ಮನೆ ವಾತಾವರಣ, ನಿಮ್ಮ ಅತ್ತೆ ಮಾವ? ಅತ್ತೆ ಮಾವ ಎಲ್ಲ ತುಂಬ ಶ್ರೋತ್ರಿಯರು ನಮ್ಮ ಮಾವ. ಹಾಗಾಗಿ ಸಂಗೀತ ಎಲ್ಲ ಹೊರಗಡೆ ಎಲ್ಲ ಹಾಡೋದು ಅವೆಲ್ಲ ಅವ್ರಿಗೆ ಇಷ್ಟ ಇರಲಿಲ್ಲ. ಬಟ್ ಪಾಠ ಹೇಳ್ಕೊಡು ಒಂದೆರಡು ಪುಟ್ಟ ಮಕ್ಕಳಿಗೆ
ಆವಾಗ ನಿನ್ನ ವಿದ್ಯೆ ಉಳಿಯತ್ತೆ ಅಂದಿದ್ರು. ಸೊ ಅದೇ ಪಾಠ ಹೇಳ್ಕೊಡೋದನ್ನೇ ಮೇಯ್ನಾಗಿ ಇಟ್ಕೊಂಡೆ. ಆಮೇಲೆ ಸೊ ನನಗೆ ಅದೇ ಖುಷಿನೂ ಸಿಕ್ಕಿದೆ, ಸಂತೋಷನೂ ಸಿಕ್ಕಿದೆ. ನನ್ನ ಗುರುಗಳು ನನಗೆ ಅದನ್ನೇ ಹೇಳ್ತಾಯಿದ್ದು, ನಾವು ಕಲ್ತಿದ್ದ ವಿದ್ಯೆನ ನಾವೇ ತೊಗೊಂಡು ಹೋಗಬಾರ್ದು, ಇಲ್ಲೆಲ್ಲ ಹಂಚಿ ಹೋಗಬೇಕು ಅಂತ. ಇತ್ತೀಚೆಗೆ ನಾನು ಆನ್ಲೈನಲ್ಲಿ ಸುಮಾರು ಜನಕ್ಕೆ ಫ್ರೀಯಾಗಿ ಸಂಗೀತ ಹೇಳ್ಕೊಡ್ತಾಯಿದ್ದೀನಿ. ಈಗ ಆಲ್ ಓವರ್ ದಿ ವರ್ಲ್ಡ್ ಇದ್ದಾರೆ ಸ್ಟೂಡೆಂಟ್ಸು, ಜರ್ಮನಿ, ಅಮೇರಿಕಾ, ಆಸ್ಟ್ರೇಲಿಯಾಯಿಂದ ಎಲ್ಲ ಸ್ಟೂಡೆಂಟ್ಸ್ ಇದ್ದಾರೆ, ಆನ್ಲೈನಲ್ಲಿ ಕಲ್ತ್ಕೊಳ್ತಾರೆ ಎಲ್ಲ. ಮತ್ತು ಒಂದು ದೊಡ್ಡ ದೊಡ್ಡ ಗುಂಪಿದೆ, ಒಂದು 50-60 ಜನದ್ದೆಲ್ಲ ಗುಂಪುಗಳು. ಅವರೆಲ್ಲ ಕೆಲವರು ಶಾಸ್ತ್ರೀಯ ಸಂಗೀತವನ್ನೇ ಕಲ್ತ್ಕೊಳ್ತಾ ಇದ್ದಾರೆ, ಕೆಲವರು ದೇವ್ರ ನಾಮಗಳು, ಭಕ್ತಿಗೀತೆಗಳು ಈ ಥರನೂ ಕಲ್ತ್ಕೊತಾರೆ. ಭಾಳ ಜನ ಸ್ಟೂಡೆಂಟ್ಸ್ ಇವಾಗಿದ್ದಾರೆ ಜಾಸ್ತಿ. ಒಂದು ಸೊಗಸಾದ ಭಾವಗೀತೆಯನ್ನು ಹೇಳಿ. ನಿನ್ನದೇ ರಾಗ ನನ್ನಲ್ಲಿ, ನಿನ್ನದೇ ಭಾವ ನನ್ನಲ್ಲಿ, ನೀ ಮೀಟಿದೈ ಮಧುರ ಭಾವನೆ ಮಧುಮಯವಾಗಿದೆ ನನ್ನೆದೆಯಲ್ಲಿ, ನಿನ್ನದೇ ರಾಗ ನನ್ನಲ್ಲಿ. ಭಾವನೆಯೊಳಗಿನ ಭಾವವು ನೀನು, ರಾಗದೊಳಗಿನ ಸ್ವರಗಳು ನಾನು, ಭಾವರಾಗಗಳು ಮೇಳೈಸಿರಲು ನುಡಿವುದು ಸುಮಧುರ ಗೀತೆಯು, ನಿನ್ನದೇ ರಾಗ ನನ್ನಲ್ಲಿ, ನಿನ್ನದೇ ಭಾವ ನನ್ನಲ್ಲಿ, ನೀ ಮೀಟಿದೈ ಮಧುರ ಭಾವನೆ ಮಧುಮಯವಾಗಿದೆ ನನ್ನೆದೆಯಲ್ಲಿ, ನಿನ್ನದೇ ರಾಗ ನಿನ್ನದೇ ಭಾವ ನಿನ್ನದೇ. ಬಹಳ ಸೊಗಸಾದ ಒಂದು ಹಾಡಿದು. ಹೇಳಿ, ಯಾರ ರಚನೆ ಇದು? ನಾನೇ ರಚನೆ ಮಾಡಿದ್ದು. ಯಾವ್ಯಾವಾಗಲೂ ಒಂದೊಂದ್ಸರಿ ಕೆಲವು ಸಾಹಿತ್ಯಗಳು ಹೀಗೆ ಏನೇನೋ ಕೆಲಸ ಮಾಡುವಾಗ ಯಾವ್ಯಾವುದೋ ಮೂಡಲ್ಲಿ ಬರ್ತಾ ಇತ್ತು. ಹಾಗೆ ಬರೆದಿರೋ ಹಲವಾರು ಗೀತೆಗಳಿದೆ, ಅದರಲ್ಲಿ ಇದು ಒಂದು ಕೂಡ. ಬಹಳ ಸೊಗಸಾಗಿದೆ. ಈ ಸಂಗೀತಗಾರರಿಗೂ ಬಾನುಲಿಗೂ ಒಳ್ಳೆ ಬಾಂಧವ್ಯ. ನಿಮಗೆ ರೇಡಿಯೋ ಕೇಳಬೇಕು ಅನಿಸಿದ್ದು ಬಾಲ್ಯದಿಂದಲೇ ಅಂತ ಹೇಳಿದ್ರಿ. ಯಾಕೆ ನಿಮಗೆ ರೇಡಿಯೋ ಅಷ್ಟು ಪ್ರಿಯವಾಗುತ್ತೆ? ರೇಡಿಯೋನಲ್ಲಿ ನಮಗೆ ಅವಶ್ಯಕತೆ ಇರುವಂತಹ ವಿಷಯಗಳೇ ಬರುತ್ತೆ ಅನ್ನೋ ಥರ ನನಗನ್ಸುತ್ತೆ. ಅದು ಎಲ್ಲ ವಿಷಯ ತಗೋಬಹುದು. ಯಾರಾದರೂ ದೊಡ್ಡ ವ್ಯಕ್ತಿಗಳು ಮಾತಾಡೋದಿರಬಹುದು, ಅಥವಾ ಸಂಗೀತ ಕಚೇರಿಗಳಿರಬಹುದು. ನಾವಂತೂ ಚಿಕ್ಕ ವಯಸ್ಸಿನಲ್ಲಿ ಸಂಗೀತ ಕಲಿಯುವಾಗ ನಮಗೆ ಗುರುಗಳು ಒಂದ್ಸರಿ ಹೇಳ್ಕೊಟ್ಟು ಹೋಗೋದಷ್ಟೇನೆ, ನಾವು ಆ ಸ್ವರಗಳನ್ನು ಅಭ್ಯಾಸ ಮಾಡಬೇಕಾಗ್ತಾ ಇತ್ತು. ಆವಾಗ ತುಂಬ ಕಷ್ಟ ಆಗ್ತಾ ಇತ್ತು. ಕೆಲವು ಸರಿ ಅವ್ರು ಹೇಳ್ಕೊಟ್ಟಿದ್ದ ಕೃತಿಗಳು ರೇಡಿಯೋದಲ್ಲಿ ಬಂದಾಗ ಅದು ಎಷ್ಟು ಆನಂದ ಆಗೋದು ಅಂದರೆ, ಸಂಗೀತ ಕಚೇರಿಗಳನ್ನ ರಾತ್ರಿ 10 ಗಂಟೆ ಆ ಥರ ಟೈಮಲ್ಲೆಲ್ಲ ಸಂಗೀತ, ಆಕಾಶವಾಣಿ ಸಂಗೀತ ಸಮ್ಮೇಳನ ಅದೆಲ್ಲ ಮುಂಚೆ ಎಲ್ಲ ನಮಗೆ ಸಂಗೀತ ಕೇಳೋಕ್ಕೆ ತುಂಬ ಸುಲಭವಾಗಿ ಸಿಗ್ತಾ ಇರಲಿಲ್ಲ. ಟೇಪ್ ರೆಕಾರ್ಡರ್ ಅಂತೂ ನಮಗೆ ಸಿಕ್ಕಿದ್ದೆ ನಾನು ಒಂದು 6ನೇ 7ನೇ ಕ್ಲಾಸ್ನಲ್ಲಿ ಇದ್ದಾಗ. ಆವಾಗ ರೇಡಿಯೋದಲ್ಲಿ ಬಂದಿದ್ದನ್ನ ಬೇಗ ಅದರಲ್ಲಿ ರೆಕಾರ್ಡ್ ಮಾಡ್ಕೊಂಡು ಮತ್ತೆ ಮತ್ತೆ ಅದನ್ನೇ ಕೇಳಿ ಆಲಾಪನೆ ಇವನ್ನೆಲ್ಲ ಅಭ್ಯಾಸ ಮಾಡೋದಾಗ್ತಾ ಇತ್ತು. ಹಲವು ವಿದ್ವಾಂಸರ ಕೃತಿಗಳು ಅವ್ರು ಹಾಡೋ ವಿಧಾನ, ಶೈಲಿ ಅದನ್ನೆಲ್ಲ ಆವಾಗ ರೇಡಿಯೋನಲ್ಲಿ ಕೇಳಿನೇ ನಾವು ಕಲಿಯೋದಾಗ್ತಾ ಇತ್ತು. ಎಷ್ಟೊಂದನ್ನ ಅದರಿಂದ ಕಲ್ತ್ಕೊಂಡಿದ್ದೀವಿ. ಮತ್ತು ವಿಷಯಗಳು ಅಷ್ಟೇ ತುಂಬ ಉಪಯೋಗಕಾರಿ ವಿಷಯಗಳಿರುತ್ತೆ. ಇವಾಗ ಟಿ ವಿ ಅಂತ ಬಂದ ಮೇಲೆ ತುಂಬ ಅಡ್ವರ್ಟೈಸ್ಮೆಂಟು ಅವೆಲ್ಲ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಅದೇ ಕಾಲಕ್ಕೆ ಬದಲಾವಣೆ ಅಂತ ಇರುತ್ತಲ್ಲ, ಆ ಬದಲಾವಣೆಯನ್ನು ಸ್ವೀಕರಿಸ್ತಾ ನಾವು ಹೌದು ಇರೋದನ್ನು ಆಸ್ವಾದಿಸಬೇಕು. ಖಂಡಿತ, ಅದು ಬಹಳ ಮುಖ್ಯ ಆಗುತ್ತೆ. ಖಂಡಿತ ಹೌದು. ರೇಡಿಯೋ ಕಾಯಂ ಶ್ರೋತೃ ತಾವು. ಹೌದು. ಆದರೆ ಯಾವತ್ತೂ ಕೂಡ ನೀವು ಶ್ರೋತೃ ಅಂತ ಎಲ್ಲೂ ಸಹ ಗುರುತಿಸ್ಕೊಂಡಿಲ್ಲ. ಶ್ರೋತೃ ಅಂತ ಗುರುತಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಅಲ್ವಾ? ರೇಡಿಯೋನ ಕೇಳಿಸ್ಕೊಳ್ಳೋದು, ಆನಂದ ಪಡೋದು, ಅದೊಂದು ಗುರುತಿಸ್ಕೊಳ್ಳೋದು ಎಲ್ಲಿ ಬಂತು ಅದರಲ್ಲಿ? ನಿಮ್ಮ ಜೊತೆ ಕಳೆದಂತಹ ಸಮಯ ಬಹಳ ಚಂದದ ಸಮಯ. ನಮಗೂ ಒಂದು ಸಂಗೀತದ ಲೋಕಕ್ಕೆ ಕರೆದೊಯ್ದ್ರಿ ಮತ್ತು ವಿಹರಿಸುವಂತೆ ಮಾಡಿದ್ದೀರಿ. ನಮ್ಮ ಶ್ರೋತೃಗಳು ಕೂಡ ಸಂಗೀತದ ಲೋಕದಲ್ಲಿ ವಿಹರಿಸಿದ್ದಾರೆ. ನಿಮ್ಮ ಮುಂದಿನ ಪಯಣ ಸುಗಮವಾಗಲಿ.
ನಿಮ್ಮ ಹಾದಿಗೆ ಹೂಚೆಲ್ಲಲಿ, ನಿಮ್ಮ ಜೀವನ ಸುಖಕರವಾಗಿರಲಿ, ಆನಂದವಾಗಿರಲಿ. ನಮ್ಮ ಸ್ಟುಡಿಯೋದಲ್ಲಿ ಇಲ್ಲಿಯ ತನಕ ಇದ್ದು ನಿಮ್ಮ ಭಾವನೆಗಳನ್ನು ಹಂಚಿಕೊಂಡಿದ್ದೀರಿ, ನಿಮ್ಮ ಹಾಡುಗಳಿಂದ ನಮ್ಮನ್ನು ಮುದಗೊಳಿಸಿದ್ದೀರಿ. ಎಲ್ಲಕ್ಕೂ ಧನ್ಯವಾದಗಳು ಸುಧಾ ಅವರಿಗೆ. ಒಂದು ಸಂಗೀತದ ಸುಂದರ ಲೋಕದಲ್ಲಿ ವಿಹರಿಸಿದ್ದಕ್ಕೆ ಇಷ್ಟೊತ್ತು ನೀವು ಕೂಡ ಸಹಕರಿಸಿದ್ದೀರಾ. ನಾನು ಶಾಸ್ತ್ರೀಯ ಸಂಗೀತಗಾರ್ತಿ ಆದರೂ ಕೂಡ ನನಗೆ ಇದು ಏನು ಹಾಡಿದ್ದೀನೋ ಏನೋ ಗೊತ್ತಿಲ್ಲ. ನನಗೆ ನೀವು ಆನಂದ ಪಟ್ರಿ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಸಮಯವನ್ನು ಕೊಟ್ಟು ಒಂದು ಇಂಥ ಸುಂದರವಾದ ಅವಕಾಶವನ್ನು ಕೊಟ್ಟಿದ್ದಕ್ಕೆ ತಮಗೂ ಹಾಗೂ ತಮ್ಮ ಎಲ್ಲ ಆಕಾಶವಾಣಿ ಸಿಬ್ಬಂದಿ ವರ್ಗದವರಿಗೂ ಈ ಮೂಲಕ ನಾನು ನನ್ನ ಧನ್ಯವಾದಗಳನ್ನು, ನನ್ನ ವಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಇದುವರೆಗೆ ವಿದೂಷಿ ಹಾಸನದ ಸುಧಾ ನಟರಾಜ್ ಅವರೊಡನೆ ನಡೆಸಿದ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಿಸಿದವರು ಪುಟ್ಟಸ್ವಾಮಿ ಪೀತರಿಕೆರೆ.